ಐ ಥಾಟ್ ಇಟ್ಸ್ ಎ ಗುಡ್ ಆಪರ್ಚುನಿಟಿ. ಇದೊಂದು ಸಿನಿಮಾ ಬಗ್ಗೆ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ನಾವೇನು ಮಾಡ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ಇದುವರೆಗೂ ನೀವೇನು ನೋಡಿದ್ದೀರಾ ಅದಕ್ಕೊಂದು ಕಾಂಟೆಕ್ಸ್ಟ್ ಸಿಗ್ಬೋದು ಅಂತ ಒಂದು 4 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಟೀಸರಲ್ಲಿ, ಪೋಸ್ಟಲ್ಲಿ ನೋಡ್ತಾ ಇರೋ ಹಾಗೆ, ನಾವುಗಳು ಸಮಾಜದಲ್ಲಿ ಗಮನಿಸ್ತಿರೋ ಹಾಗೆ, ಈ ಕಾಲದಲ್ಲಿ ನಾವು ಟೆಕ್ನಾಲಜಿಯಲ್ಲಿ ಮುಳುಗೋಗಿರುವ ಒಂದು ತಾಂತ್ರಿಕ ಸರೋವರದಲ್ಲಿ ನಾವೆಲ್ಲ ಈಜು ಹೊಡೆದು ತೇಲ್ತಾ ಇದ್ದೀವಿ. ಆ ಒಂದು ಪರಿಸ್ಥಿತಿಯಲ್ಲಿ ಪ್ರೀತಿ, ಪ್ರೇಮದ ಪರಿಭಾಷೆ ಬದಲಾಗಿದೆ. ಹಂಗಿದ್ದಾಗ ನಾವು ಒಂದು ಕ್ವಶನ್ ನನಗೆ ಮತ್ತೆ ಕಾಡ್ತಾ ಇತ್ತು. ಇದೊಂದು ಪಿಕ್ಚರ್ಗೆ ಅಂತ ಬಂದಿದ್ದ ಪ್ರಶ್ನೆ ಅಲ್ಲ, ಸುಮಾರು ವರ್ಷಗಳಿಂದ ಇದು ನನ್ನ ತಲೆಯಲ್ಲಿ ಮೂಡ್ತಿದ್ದ ಪ್ರಶ್ನೆ. ಈ ತಂತ್ರಜ್ಞಾನ ಯುಗದಲ್ಲಿ ಸುತ್ತಮುತ್ತ ಇಷ್ಟು ಡಿಸ್ಟ್ರಾಕ್ಷನ್ಸು, ಇಷ್ಟು ಆಪ್ಷನ್ಸು, ಇಷ್ಟೆಲ್ಲ ನಮ್ಮ ಪೊಲ್ಯೂಷನ್, ಡಿಜಿಟಲ್ ಪೊಲ್ಯೂಷನ್ ಇದ್ದಾಗ ನಾವು ನಮ್ಮ ಮಾನವೀಯತೆಯನ್ನು, ಮಾನವ ಸಂಬಂಧಗಳನ್ನು, ಪ್ರೀತಿಯನ್ನು, ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋದಾದರೂ ಹೇಗೆ? ಈ ಪ್ರಶ್ನೆ ಮುಂದೆ ಪದೇ ಕಾಡ್ತಾ ಇತ್ತು. ಆಮೇಲೆ ಅದನ್ನು ನಾನು ಇನ್ನೂ ಆಳವಾಗಿ ನೋಡಿದಾಗ ನನ್ನ ವೈಯಕ್ತಿಕ ಅನುಭವ, ನನ್ನ ವೃತ್ತಿ ಜೀವನದ ಅನುಭವ, ಅದೆರಡೂ ಹೆಲ್ಪ್ ಆಯಿತು. ವೃತ್ತಿ ಜೀವನ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ನಾನು ಡಾಕ್ಟರ್ ಕಾರ್ತಿಕ್ ಇದ್ದಾರೆ, ಅವರು ICU ಡಾಕ್ಟ್ರನ್ನೇ. ನಾವುಗಳು ದಿನ ಎಷ್ಟೋ ರೋಗಿಗಳ ಸಾಯಂತವನ್ನು ನೋಡ್ತೀವಿ. ಎಷ್ಟೋ ಜನ, ನಾವು 100 ಜನರು ನಮ್ಮ ಕಣ್ಣೆದ್ರೆ ಏನು ವಾಸಿ ಆಗದೆ, ಬೇರೆ ಆಪ್ಷನ್ಸ್ ಇಲ್ಲದೆ ಮೃತ ಆಗಿರ್ತಾರೆ. ಅವ್ರ ಫ್ಯಾಮಿಲೀಸ್ನ ಅವ್ರನ್ನ ಕೇಳಿದಾಗ, ಅವ್ರು ಯಾರನ್ನು ನಾನು ಜಾಸ್ತಿ ದುಡ್ಡು ಮಾಡಬೇಕಿತ್ತು, ನಂಗೆ ಜಾಸ್ತಿ ಫಾಲೋವರ್ಸ್ ಬೇಕಿತ್ತು, ಅಥವಾ ಇನ್ನೊಂದು 10 ರೀಲ್ ಮಾಡಬೇಕಿತ್ತು ಹೋಗೋಕ್ಕೆ ಮುಂಚೆ, ಆ ಥರ ಯಾರೂ ಮಾತಾಡೋಲ್ಲ. ಎಲ್ಲರೂ ಮಾತಾಡೋದು, ಅಯ್ಯೋ ನಾನು ಆರೋಗ್ಯ ನೋಡ್ಕೊಂಡಿದ್ರೆ ಇನ್ನೊಂದಿಷ್ಟು ವರ್ಷ ಬದುಕೋಯ್ತಲ್ಲ ಸರ್ ಅಂತಾರೆ. ಇಲ್ಲ, ಅಯ್ಯೋ ನಮಗೆ ನೋಡಿ ಒಂಟಿಯಾಗಿ ಸಾಯ್ತಾ ಇದ್ದೀನಿ, ಯಾರೂ ಇಲ್ಲ, ನನ್ನ ಸಂಬಂಧಗಳಿಗೆ ಒಂದು ಇನ್ವೆಸ್ಟ್ ಮಾಡಿದ್ದಿದ್ರೆ, ಜೆನ್ವಿನ್ ಕನೆಕ್ಷನ್ಸ್ನ ನಾನು ಡೆವಲಪ್ ಮಾಡಿದ್ದಿದ್ರೆ, ನಾನು ಸಾಯೋ ಟೈಮಲ್ಲಿ 4 ಜನ ಇರೋರು ಏನು ಅಂತ ಆ ಥರನೂ ಇರ್ತಾರೆ. ಇದೆಲ್ಲ ನೋಡಿದಾಗ ನನಗೆ ಒಂದಂತೂ ಅರ್ಥ ಆಯಿತು. ಮನುಷ್ಯನಿಗೆ ತುಂಬ ಮುಖ್ಯವಾಗಿರೋದು ಆರೋಗ್ಯ ಮತ್ತು ಅರ್ಥಗರ್ಭಿತವಾದ ಸಂಬಂಧಗಳು. ಆರೋಗ್ಯ ನಮಗೆ ಆಯಸ್ಸು ಕೊಡುತ್ತೆ, ಆದರೆ ಪ್ರೀತಿ, ಕನೆಕ್ಷನ್ನು, ಒಂದು ಉತ್ತಮ ಸಂಬಂಧಗಳು, ಹೆಲ್ತಿ ರಿಲೇಷನ್ಶಿಪ್ಸ್ ಆ ಸಮಯಕ್ಕೆ ಒಂದು ಅರ್ಥ ಕೊಡುತ್ತೆ. ಬರೀ ಆಯಸ್ಸಿದ್ರೂ ಸಾಲಲ್ಲ, 100 ವರ್ಷ ಬದುಕ್ಬೋದು. ಪ್ರೀತಿ, ಪ್ರೇಮ, ಸಂಬಂಧಗಳಿಂದ ಬದುಕಿದ್ರೆ ಆಯಸ್ಸಿಗೆ ಬೆಲೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂಬಂಧಗಳು ಇಷ್ಟು ಮುಖ್ಯ ಇದ್ರೂ ನಾವು ಯಾಕೆ ಇದನ್ನ ಸುತ್ತಮುತ್ತ ಸಂಬಂಧಗಳು ಬಿದ್ದೋಗೋದನ್ನ ನೋಡ್ತಾ ಇದ್ದೀವಿ? ಬೆಳಗಾದ್ರೆ ನ್ಯೂಸಲ್ಲಿ ಏನೋ ಇರುತ್ತೆ, ಎಲ್ಲ ಕಡೆನೂ ಈ ಜನರು ದೇ ಆರ್ ವೆರಿ ಸಸ್ಪಿಷಿಯಸ್ ಆಫ್ ಕಮಿಟ್ಮೆಂಟ್, ಲವ್. ಇದೇನಕ್ಕೆ? ಈ ಫಿಯರ್ ಏನಕ್ಕೆ? ಎಲ್ಲಿ ನಾವು ದಾರಿ ತಪ್ಪಿದ್ವಿ ಅಂತ ಯೋಚನೆ ಮಾಡ್ತಾ ಹೋದಾಗ ಈಗ ಬಂದಿದ್ದು, ನಾನು ಅಂದ್ಕೊಂಡಿದ್ದ ಪ್ರಕಾರ, ನನ್ನ ಬಾಲ್ಯ ನೋಡಿದಾಗ, ನಾವು ನಮ್ಮ ಜನಾಂಗದವರು, Gen X, ಮಿಲೇನಿಯಲ್ಸ್ ಬರ್ತಾ ನಾವೆಲ್ಲ ತಂತ್ರಜ್ಞಾನದ ಜೊತೆನೇ ಬೆಳೆದ್ವಿ. ನಾನು ಎಲೆಕ್ಟ್ರಿಸಿಟಿ ಫಸ್ಟ್ ಬಂದಿದ್ದು ನೋಡಿದ್ದೀನಿ, ಲ್ಯಾಂಡ್ಲೈನ್ ಬಂದಿದ್ದು ನೋಡಿದ್ದೀನಿ, ಫಸ್ಟ್ ಫ್ರಿಜ್ಜು, ಫಸ್ಟ್ ಕಾರು, ಫಸ್ಟ್ TV, ಫಸ್ಟ್ ಹ್ಯಾಂಡೆಲ್ಡ್ ಮೊಬೈಲ್ ಫೋನು, ಸ್ಮಾರ್ಟ್ ಫೋನ್ ಅಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದ್ವಿ. ಆದರೆ ನಮ್ಮ ಮುಂದಿನ ಜನಾಂಗ ಬಂದಾಗ ಅವರು ಇನ್ಹೆರಿಟ್ ಮಾಡಿದ ಪ್ರಪಂಚನೇ ಬೇರೆ. ಒಂದೇ ಸರಿ ಅವರಿಗೆ ಇಷ್ಟೆಲ್ಲ ಡಿಜಿಟಲ್ ಎಕ್ಸ್ಪ್ಲೋಷನ್ ಆದಾಗ, ಈಗ ನೀರಿಗೆ ಇಳಿಸ್ಬಿಟ್ಟು ಈಜಕ್ಕೆ ಬರಲ್ಲ ಅನ್ನೋ ಪರಿಸ್ಥಿತಿ ಆಗಿರ್ಬೋದು. ನಾವು ಜಡ್ಜ್ ಮಾಡಲ್ಲ, ವಿ ಕಾಂಟ್ ಜಡ್ಜ್. ಹಂಗಾಗಿ ನನಗೇನು ಅನಿಸ್ತು ಅಂದರೆ, ನಮ್ಮ ಈಗಿನ ಪರಿಸ್ಥಿತಿ ಏನಿದೆ, ನಾವು ಯಾಕೆ ಇಷ್ಟೆಲ್ಲ ಲವ್ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಅಂದರೆ, ಮೋಸ್ಟ್ಲಿ ದರ್ ಇಸ್ ಎ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ನಾವು ನಿಧಾನವಾಗಿ ಟೆಕ್ನಾಲಜಿಗೆ ಅಡ್ಜಸ್ಟ್ ಆದ್ವಿ. ಹೊಸ ಜನಾಂಗ ಏಕ್ದಮ್ ಆಗಿ ರ್ಯಾಪಿಡ್ಲಿ ಚೇಂಜಿಂಗ್ ಟೆಕ್ನಾಲಜಿಗೆ ಅಡಾಪ್ಟ್ ಆಗೋ ಪರಿಸ್ಥಿತಿ ಬಂದಿದೆ. ಹಂಗಿದ್ದಾಗ ಅವ್ರ ಸಮಸ್ಯೆಗಳೇ ಬೇರೆ. ಇದು ವೆರಿ ಈಸಿ ಟು ಜಡ್ಜ್ ದ ಯಂಗರ್ ಜನರೇಷನ್. ಆಲ್ ದೇ ನೀಡ್ ಈಸ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರನ್ನ ಜಡ್ಜ್ ಮಾಡೋದು ಬಿಟ್ಟು, ಅವ್ರು ಯಾಕೆ ಪ್ರೀತಿಲಿ ಹಿಂಗೆಲ್ಲ ಆಡ್ತಾರೆ ಅನ್ನೋದ್ರ ಬದಲು, ಅವರು ಯಾವ ಥರ ಡಿಫ್ರೆಂಟಾಗಿ ಪ್ರೀತಿ ಮಾಡ್ತಾರೆ, ಅವ್ರ ಸಮಸ್ಯೆಗಳೇನು, ಅದನ್ನ ಅರ್ಥ ಮಾಡ್ಕೊಬೇಕು ಅನ್ನೋದೇ ನಮ್ಮದು ಮೇನ್ ಉದ್ದೇಶ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕ್ವಶನ್ ಆನ್ಸರ್ ಮಾಡೋಣ ಅಂತಲೇ ಒಂದು ಉತ್ತಮ ತಂಡ ಕಟ್ಕೊಂಡು ನಮ್ಮ ಪಾತ್ರಧಾರರ ಮುಖಾರ ನಾವು ಈ ಕಥೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಈ ಥರ ಎಲ್ಲ ನಾನು ಯೋಚನೆ ಇಟ್ಕೊಂಡು ತಲೆಯಲ್ಲಿ ಯಾವ ಥರ ಪ್ರೊಸೀಡ್ ಮಾಡೋದು ಕೂತಾಗ, ನಾನು ಒಂದು ಎಕ್ಸಲೆಂಟ್ ಪಾಡ್ಕಾಸ್ಟ್ ನೋಡಿದೆ ಯೂಟ್ಯೂಬಲ್ಲಿ. ಅದೇ ನಮ್ಮ RK ಚಂದನ್ ಅವ್ರದ್ದು. ಇದು ಈಸ್ ಎ ವೆರಿ, ನಾನು ಅವ್ರನ್ನ ಇಂಟೆಲಿಜೆಂಟ್ ಸ್ಟಾರ್ ಅಂತ ಕರಿತೀನಿ. ಇದು ವೆರಿ ಗೊತ್ತಿಲ್ಲ ಆ ಟೈಟಲ್ ಯಾರೋ ತೊಗೊಂಡಿದ್ದೋ ಇಲ್ವೋ ಅಂತ, ಬಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಕ್ಟರ್ಸ್ ಅರೌಂಡ್. ಒಂದು ಅತ್ಯದ್ಭುತವಾದ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ನೋಡಿದೆ, ಅದು ಹೆಸರು ಮರ್ತೋಗಿದೆ, ಐ ಆಮ್ ಸಾರಿ ಹ್ಯಾಂಡಲ್ದು, ಬಟ್ ದಯವಿಟ್ಟು ನೋಡಿ. ಅವರು ನನ್ನ ತಲೆ ಏನೇನು ಐಡಿಯಾ ಇದ್ದು ಅವರು ಅದನ್ನ ಎಷ್ಟು ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಿದ್ರು. ಅವರು ನನಗಿಂತ ಯಂಗ್ಸ್ಟರ್, ಅವರು ಅದನ್ನೇ ಆರ್ಟಿಕ್ಯುಲೇಟ್ ಮಾಡಿದಾಗ ಐ ರಿಯಲಿ ಬಾಂಡೆಡ್ ವಿತ್ ಹಿಮ್ ಆನ್ ದಟ್ ಒನ್ ಪಾಡ್ಕಾಸ್ಟ್.
Then I reached out to him. The one thing led to another. Now we are here. ಬರೀ ಅದು ಆಗಿದ್ದೆಲ್ಲ ಅಕ್ಟೋಬರಲ್ಲಿ ಅಷ್ಟೇ. ಆಮೇಲೆ ಬೇರೆಯವರೆಲ್ಲ ನಮ್ಮ ಸ್ನೇಹಿತರು ತಂಡದವರು ಬಂದರು. ನಮಸ್ಕಾರ. ಮೊದಲಿಗಾಗಿ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮ್ಮಿಂಗ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆ ಇವತ್ತು ಕಳೀತಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಎರಡನೇದಾಗಿ ನಮ್ಮ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ದೋ ಇಟ್ ಅ ಸ್ಮಾಲ್, ಇದೆಲ್ಲ ನಮ್ಗೆ ಒಂದು ದೊಡ್ಡ ಮೈಲ್ ಸ್ಟೋನ್ ಇವತ್ತು. ಕಿರಣ್ ಸರ್ ಹೇಳಿರೋ ಥರ ಅಕ್ಟೋಬರಿಂದ ನಡೆದು ಇವಾಗ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಟೈಟಲ್ ಲಾಂಚಿಂದ. ಸೊ ಇದು ನಮಗೆ ದೊಡ್ಡ ವಿಷಯ ಇವತ್ತು. ಸೊ ಅದು ಬಿಟ್ಟರೆ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್. ಸಾರಿ, ನನ್ನ ಹೆಸರು ವಿದ್ಯಾಪ್ರಭು. ನಾನು ಬೆಂಗಳೂರಿನವಳೆ. ನಂದಿದು 5ನೇ ಚಿತ್ರ ರಿಲೀಸ್ ಆಗೋಕ್ಕೆ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಮೇ ಬಿ ಇಫ್ ದೇರ್ ಆರ್ ಎನಿ ಕ್ವೆಶನ್ಸ್ ಮೇ ಬಿ ನೀವು ಕೇಳಿ ನಾನು ಹೇಳ್ತೀನಿ. ಬಟ್ ಏನಾದರೂ ಹೇಳಬೇಕಾದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅನ್ನೋಕೆ ಇಷ್ಟಪಡ್ತೀನಿ. ಸೊ ತುಂಬ ಸೂಕ್ಷ್ಮ, ತುಂಬ ಒಳ್ಳೆ ಪಾತ್ರ, ಒಳ್ಳೆದಾಗಿ ಬರೆದಿದ್ದಾರೆ. ಓವರ್ ಆಲ್ ಸ್ಟೋರಿನೂ ತುಂಬ ಒಳ್ಳೆದಾಗಿ ಮೂಡ್ ಬಂದಿದೆ. ವಿ ಕಾಂಟ್ ವೇಟ್ ಟು ಶೋ ಆ್ಯಂಡ್ ಹ್ಯಾವ್ ದಿಸ್ ಇನ್ ಫ್ರಂಟ್ ಆಫ್ ಯು. ಎಸ್, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಕಿರಣ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆಲ್ಲ ಇಷ್ಟು ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಯಾವಾಗ ಮಾತಾಡಿದ್ರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಲ್ಲರಿಂದ ಇನ್ಸ್ಪಿರೇಷನ್ ತಗೊಂಡು ಅದನ್ನ ಕಥೆಯಲ್ಲಿ ಅಳವಡಿಸಿ ತುಂಬ ಒಳ್ಳೆಯದಾಗಿ ಮೂಡ್ ಬಂದಿದೆ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅದು ಪಾಸ್ ಆದ ಮೈ. ಸೊ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ಹಾಯ್ ಥ್ಯಾಂಕ್ ಯು. ಚೆಕ್ ಮಾಡಿದ್ರು ಅಷ್ಟೇ. ಸೊ ಟು ಸ್ಟಾರ್ಟ್ ವಿತ್, ನಿಮಗೆ ಆಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟ್? ಬ್ಯಾಡ್ ನ್ಯೂಸ್ ಕೇಳ್ತೀವಪ್ಪ. ಸೀತಿನಲ್ಲ ಲಾಸ್ಟಿಗೆ ಅಂತ. ಬ್ಯಾಡ್ ನ್ಯೂಸಾ? ಯು ವಾಂಟ್ ಟು ರಿವೀಲ್ ದ ಬ್ಯಾಡ್ ನ್ಯೂಸ್? ನೀವು ಎಷ್ಟೇ ಬ್ಯಾಡ್ ನ್ಯೂಸ್ ಹೇಳಿದ್ರು ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳೋದು. ಸೊ ದ ಗುಡ್ ನ್ಯೂಸ್ ಇಸ್ ಮೂಮೆಂಟ್. Okay, sorry. I'm used to it. Sorry. So the good news is the moment is finally here. All the energy we've been putting out, hard work ಏನ್ ಮಾಡ್ತಾ ಇದ್ವಿ, it is finally here. To tell me, ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಹೆಸರು ಸಾಗರ್ ಅಂತ. ಐ ಆಮ್ ದ ರೈಟರ್, ಡೈರೆಕ್ಟರ್ ಆ್ಯಂಡ್ ಆಕ್ಟರ್ ಆಫ್ ಇಂಡಿಯಾಸ್ ಫಸ್ಟ್ ಎವರ್ ಯೂನಿವರ್ಸಿಟಿ ಬ್ಯಾಕ್ ಸ್ಟೂಡೆಂಟ್ ಮೇಡ್ ಫೀಚರ್ ಲೆಂತ್ ಫಿಲ್ಮ್ ಮಿಸ್ಸಿಂಗ್ ಇನ್ ದ ಕೇವ್ಸ್ ಅಂತ. ಡ್ಯೂ ಟು ಬ್ಯಾಡ್ PR ಆ್ಯಂಡ್ ಮಾರ್ಕೆಟಿಂಗ್ ಅದಷ್ಟೊಂದು ರೀಚ್ ಆಗಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ರೈಟಿಂಗ್ ಮೈ ಸೆಕೆಂಡ್ ಸ್ಕ್ರಿಪ್ಟ್. ಯಾಕೆ ವಿ ವರ್ ರಿಸರ್ಚಿಂಗ್ ಆನ್ ದ ಸೇಮ್ ಥಿಂಗ್, ಮೀ ಆ್ಯಂಡ್ ಕಿರಣ್, ಬಟ್ ಪ್ಯಾರಲಿ ವಿ ಡಿಡ್ಂಟ್ ನೋ ಈಚ್ ಅದರ್ ಅಬೌಟ್ ದ ಡೇಟಿಂಗ್ ಮಾರ್ಕೆಟ್. ನಮ್ಮ ಹುಡುಗರಿಗೆ ಯಾಕೆ ಅಷ್ಟೊಂದು ಕಷ್ಟ ಆಗ್ತಿದೆ, ಹುಡುಗಿನ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡೋದ್ರಲ್ಲಾಗಲಿ, ವೈ ಇಸ್ ಡೇಟಿಂಗ್ ವರ್ಡ್ ಬ್ರೂಟಲಿ ಒನ್ ಸೈಡೆಡ್. ಆಮೇಲೆ ಈ ವಿಡಿಯೋಲಿ ನೀವು ಹೇಳಿದಾಗೆ ಬ್ರೆಡ್ ಕಮಿಂಗ್, ಗೋಸ್ಟಿಂಗ್ ಇದೆಲ್ಲ ಗೊತ್ತಿದ್ರು, ವೈ ಡು ಪೀಪಲ್ ಸ್ಟಿಲ್ ಫಾಲ್ ಫಾರ್ ಇಟ್? ಸೊ ಈ ಕ್ವಶನ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಕಿರಣ್ ಸರ್ ಅಪ್ರೋಚ್ ಮೀ and he told me about spoiler ಕೊಟ್ಬಿಡ್ತಿದೆ. But the thing is, he told me about the character. Apparently the character that I was writing and the character that he offered me was one and the same thing, and I was like super excited. ನಾನು ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನನ್ನ ಫಸ್ಟ್ ಕ್ವಶನ್ ಅವರು ಕೇಳಿದೇನೆಂದ್ರೆ, ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ರೈಟರಾ ಅಂತ. ಬಿಕಾಸ್ ಐ ಆಮ್ ನಾಟ್ ಕಿಡಿಂಗ್. ದ ಫ್ಲೋ ಆಗಿರ್ಬೋದು, ಕ್ಯಾರೆಕ್ಟರ್ ಡೈನಾಮಿಕ್ಸ್ ಆಗಿರ್ಬೋದು, ಎಮೋಷನ್ಸ್ ದಟ್ ಇಸ್ ಬಿಲ್ಟ್ ಆನ್, ಅಥವಾ ಸೀನ್ ಡೈನಾಮಿಕ್ಸ್ ಆಗಿರ್ಬೋದು, it is very specific and it has come out so natural. And I'm telling you, ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅದನ್ನ ಬರೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ರೈಟರ್ ಡೈರೆಕ್ಟರ್ಗೆ ಐ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ಡ್ ಆ್ಯಂಡ್ ಬ್ಲೋನ್ ಅವೇ. ಅದಾದ್ಮೇಲೆ ಹೀಸ್ ಆಕ್ಚುಲಿ ಟ್ವೈಸ್ ಮೈ ಏಜ್. ನನ್ನ ಸಜೆಷನ್ಸು ಅವ್ರು ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಹಿ ವಾಸ್ ಸೋ ಕೈಂಡ್ ಆ್ಯಂಡ್ ಜನರಸ್. ನಾನು ಅವ್ರಿಗೆ ಈ ಥರ ಇದೆ ಸ್ಕ್ರಿಪ್ಟಲ್ಲಿ, ಇಲ್ಲೊಂದು ಸ್ವಲ್ಪ ನಂಗೆ ಆಫ್ ಅನ್ನಿಸ್ತಿದೆ ಅಂತ ಹೇಳಿದಾಗೆಲ್ಲ drafts after drafts, continuous 6 months in the 150 drafts na edit ಮಾಡಿ. The script has now reached at its peak stage. The concept ಆಗಿರ್ಬೋದು, ಏನೇ ಆಗಿರ್ಬೋದು, it has come out really good. At last I want to thank Kiran sir for this opportunity. Kiran sir, please ವೇದಿಕೆ ಮೇಲೆ ಬಂದ್ಬಿಡಿ ನೀವು. No worries, just come. Please. Forgive me, but this is all I know, okay? ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ಕನ್ನಡ ಕಲಿತಿದ್ದೀನಿ. ನಾನು ಆಸ್ಟ್ರೇಲಿಯಾದಿಂದ ಬಂದಿದ್ದೀನಿ. That's pretty much it. Next time I come, I will learn more, I promise. Super. Thank you so much. I am extremely grateful to be a part of this film, and I can't wait to get started on this journey, and I can't wait for you guys to see the film. And I think I just want to say thank you for inviting me into your country. It has been an amazing experience, words truly can't describe
how great it has been to be here and experience your culture and your kindness. And I think that will also be shown in the film as you guys come to Australia and we film in Australia. I think what we're making here is going to make history, and I think it's going to be very special, and I'm very grateful for Kieran for making me a part of this project. It truly means the world. So thank you for having me. Not yet, but I really want to. I need good recommendations. ಈಗ ನೀವು ಕನ್ನಡದಲ್ಲಿ ಹೇಳಿ ಡೈಲಾಗು ಎಷ್ಟು ಟೈಮ್ ತೊಗೊಂಡ್ರು ರಿಹರ್ಸಲ್ ಮಾಡೋದಕ್ಕೆ? Like, I don't know, a day. It was more to get like the words right. It's a very difficult language you guys have. It's not easy. It is not difficult, it's very easy. Okay. Okay. I'll learn more, I promise. ಬಿಫೋರ್ ಯಾವ್ದಾರ ಬೇರೆ ಸಿನಿಮಾ ಮಾಡಿದಾರೆ ಅವರು ಇದಕ್ಕೆ ಮುಂಚೆ ಯಾವ್ದಾರ? Yes, Australian films, not Indian films. This will be my first one, but hopefully one of many more. Very happy to be a part of it. So, yeah. ಬಿಫೋರ್ ಶೂಟಿಂಗ್ ಹೋಗಿ ರಿಹರ್ಸಲ್ಸ್ ಎಲ್ಲ ಆಗಿದೆಯಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಆ್ಯಂಡ್ I can actually hear my own heartbeat because I'm nervous. But yeah, thank you for being here. Namellರ ಜೊತೆ I'm very very happy to be here. Thank you so much Kiran sir for the opportunity, and I'm very excited ashte to play this role, and I'm looking forward to it. Thank you. ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣ KS ಅಂತ, ಸ್ವತಃ ತೀರ್ಥಹಳ್ಳಿಯವನು, ಶಿವಮೊಗ್ಗವನು. ಬಂದಿರುವಂತಹ ಎಲ್ರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಿರಣ್ ಸರ್ ಆನ್ ಸ್ಟೇಜ್. ಫಸ್ಟ್ ಟೈಮ್ ಕಿರಣ್ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಸೊ ನಾನು ಈ ಥರ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ, ಸೊ ನೀನು ಪ್ರೊಫೈಲ್ ನೋಡಿದಾಗ ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ. ಫ್ರಮ್ ನೋವೇರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಏನು ಹೇಳಬೇಕು ಗೊತ್ತಾಗಲ್ಲ. ಸರ್ ಲೆಟ್ಸ್ ಕನೆಕ್ಟ್, ಮಾತಾಡೋಣ, ವಾಟ್ಸಪ್ ಫ್ರೀ ಇದ್ದಾಗ ಫೋನ್ ಮಾಡಿ ಅಂತ ಹೇಳಿದ್ರು ಸರ್. ಸೊ ಕನೆಕ್ಟ್ ಮಾಡಿದ್ವಿ. ಸೊ ಐ ಥಿಂಕ್ ದ ಕಾಲ್ ವೆಂಟ್ ಆಲ್ಮೋಸ್ಟ್ 3 hours, 2.5 hours. ಯಪ್ಪ, ನನಗಂತೂ ಗೊತ್ತೇ ಆಗಿಲ್ಲ 3 hours ಹೆಂಗೆ ಹೋಯ್ತು ಅಂತ. ಬಟ್ ಅದರಲ್ಲಿ ಕತೆ ಏನೂ ಹೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡ್ರು ಸರ್. ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಈ ಕತೆಗಳನ್ನ ಹೇಳಿದ್ರು ನಮಗೆ. ಸೊ ಈ ಥರನೇ ಒಂದಿದೆ ಕ್ಯಾರೆಕ್ಟರ್. ಅದಾದಮೇಲೆ ಟೇಬಲ್ ರೀಡಿಂಗ್ ಆಯಿತು. ಟೇಬಲ್ ರೀಡಿಂಗಲ್ಲಿ ಎಲ್ಲರೂ ಅರ್ಥ ಮಾಡಿಸಿದ್ರು. ಇಟ್ಸ್ ಟೋಟಲಿ ಯೂನಿಕ್ ಸ್ಟೋರಿ. ಲವ್ ಅಂದರೆ ಅದ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಸಿದ್ರಲ್ಲಿ ಸರ್. ಸೊ ಇಟ್ ವಾಸ್ ಸೋ ಗುಡ್. ಇಂತಹ ಒಂದು ಮೂವಿ ಬೇಕು ಆ್ಯಕ್ಚುಲಿ, ಈ ಟೈಮಲ್ಲಿ ಬೇಕು. ಸೊ ಜೆನ್ಸಿ ಅಂತ ಎಲ್ರಿಗೂ ಒಂದು ಮುಟ್ಟುವಂಥ ಸ್ಟೋರಿ ಇದು. ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್